ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ವಿಶ್ವ. ನಾನಿವತ್ತು ಕ್ಲೈಮ್ ಮಾಡ್ತಾ ಇರೋದು ಏಷ್ಯಾದೊಳಗೆ 2ನೇ ಏಕಶಿಲಾ ಬೆಟ್ಟ. ಅದು ಯಾವುದಪ್ಪ ಅಂತಂದ್ರೆ ಮಧುಗಿರಿ ಬೆಟ್ಟ. ಸೊ ಫಸ್ಟ್ ಇರೋದು ಸಾವನದುರ್ಗ. ಸೊ ಅದನ್ನು ನಾನು ಯಾವಾಗಾದರೂ ಒಂದು ಸಲ ಟ್ರೆಕ್ ಮಾಡ್ತೇನಂತ. ಈ ಮಧುಗಿರಿ ಬೆಟ್ಟ ಬೆಂಗಳೂರಿಂದ 100 ಕಿಲೋಮೀಟ್ರ್ ಐತಿ ಮತ್ತು ತುಮಕೂರಿಂದ 80 ಕಿಲೋಮೀಟರ್ಸ್ ಐತಿ. ಈ ಮಧುಗಿರಿ ಬೆಟ್ಟ 80 ಡಿಗ್ರಿ ಆ್ಯಂಗಲ್ ಒಳಗೆ ಬೆಂಡ್ ಆಗೈತಿ ಇದು. ಸೊ ಬರ್ರಿ ನಾನಂತೂ ಮಧುಗಿರಿ ಬೆಟ್ಟಕ್ಕೆ ಹೋಗಿ ಟ್ರೆಕ್ ಮಾಡಿ ಈ ಬೆಟ್ಟ ಹೆಂಗೈತೆ ಅಂತೇಳಿ ನಿಮ್ಗೆ ಹೇಳ್ತೇನಂತ. ಇದೇ ಆ ಮಧುಗಿರಿ ಬೆಟ್ಟದ ಎಂಟ್ರೆನ್ಸ್. ಸೈಡ್ಗೆ ನಿಮ್ಗೆ ಬೆಟ್ಟದ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸುಮಾರು 15 ಡೋರ್ಸ್ ಅದಾವೆ ಈ ಬೆಟ್ಟಕ್ಕೆ. ನಾನಂತೂ ಇಲ್ಲಿಂದ ಎಂಟರ್ ಆದೆ. ಒಳಗಡೆ ನಿಮಗೆ ಸೆಕ್ಯೂರಿಟಿ ಮತ್ತು ಪೊಲೀಸ್ ಇಬ್ಬರು ಇರ್ತಾರೆ. ಅವ್ರ ಹತ್ರ ಎಂಟ್ರಿ ಮಾಡಿಸಿ ಬೆಟ್ಟದ ಒಳಗಡೆ ಹೋಗ್ಬೇಕು. ಒಳಗಡೆ ಬಂದಮೇಲೆ ನಂಗೆ ಫಸ್ಟ್ ಕೋದಂಡರಾಮಸ್ವಾಮಿ ಟೆಂಪಲ್ ಸಿಕ್ತು. ಸೊ ಈ ಕಡೆಯಿಂದ ಬೆಟ್ಟಕ್ಕೆ ಹೋಗ್ಬೇಕು ನಾವೀಗ. ಏನು ಮಧುಗಿರಿ ಬೆಟ್ಟ ಐತಲ್ಲ, ಇದು ಸುಮಾರು 2-3 ಅವರ್ ಹತ್ಬೇಕಂತ, ಭಾಳ ಕಷ್ಟ. ಮತ್ತು ಫುಲ್ ಟಾಪಿಗೆ ಹೋದ್ವಿ ಅಂತಂದ್ರೆ ನಾವು 1200 ಮೀಟ್ರ್ ಐತಂತ. ಸೊ ಕೆಲವೊಂದು ಮಿಡಲ್ ನಿಮ್ಗೆ ಕೆಲವೊಂದು ಪ್ಲೇಸಸ್ ಸಿಗ್ತಾವೆ ಮಿಡಲ್ಲಿ. ಸೊ ಬರ್ರಿ ನಾನಂತರೂ ಫಸ್ಟ್ ಡೋರ್ ಕಡೆ ಬಂದೆ ಈಗ. ಸೊ ಇಲ್ಲಿಂದ ಹೋಗ್ಬೇಕು ನಾನು. ಈ ಮಧುಗಿರಿ ಪೋರ್ಟ್ನ 15th ಸೆಂಚುರಿ ಒಳಗೆ ರಾಜ ಹಿರೇಗೌಡ ಅವರು ಬಿಲ್ಡ್ ಮಾಡಿದ್ದು. ಸೊ ಅದು ಕೂಡ ವಿಜಯನಗರ ಕಾಲದೊಳಗೆ. ಆಮೇಲೆ ಇದು ಹೈದರ್ ಅಲಿ ವಶಕ್ಕೆ, ಹಂಗೆ ಟಿಪ್ಪು ಸುಲ್ತಾನನ ವಶಕ್ಕೂ ಹೋತು. ಸೊ ಫೈನಲ್ ಆಗಿ ನಮ್ಮ ಭಾರತದ ಮರಾಠರ ಕಡೆ ಇತ್ತಿದೆ. ಅದಾದಮೇಲೆ ಭಾರತಕ್ಕೆ ಯಾವಾಗ ಬ್ರಿಟಿಷರು ಬಂದ್ರಲ್ಲ, ಬ್ರಿಟಿಷರು ವಶಕ್ಕೆ ಹೋತು. ಸೊ ಈ ಮಧುಗಿರಿ ಕೋಟೆದ್ದು ಹಿಸ್ಟ್ರಿ ಇಷ್ಟೈತಿ. ನಾನೀಗ ಸೆಕೆಂಡ್ ಗೇಟ್ ಕಡೆ ಬಂದೆ. ಸುಮಾರು ಒಂದು 30-40 ಮಿನಿಟ್ಸ್ ಕ್ಲೈಮ್ ಮಾಡಿದೆ. ಅಂದ್ರೆ ಅರೌಂಡ್ ಒಂದು 300 to 400 ಮೀಟ್ರ್ ಮೇಲೆ ಬಂದೀನಿ. ಸೊ ಇಲ್ಲಿಂದ ಈ ಥರ ಕಾಣತೈತಿ. ಸೊ ಇಲ್ಲೇನ ಪೋರ್ಟಿಗೆ ನೀರನ್ನ ಸ್ಟೋರ್ ಮಾಡ್ಕೊಳಕ್ಕೆ ಒಂದು ಕೆರಿ ಟೈಪ್ ಇತ್ತಂತ. ಸೊ ಅದನ್ನು ನಿಮ್ಗೆ ತೋರಿಸ್ತೇನೆ ಬರ್ರಿ. ಈ ಗೋಡೆ ಮೇಲೆಲ್ಲ ಈ ಥರ ಎಲ್ಲ ಬರ್ದಾರ. ನಿಮ್ಮ ಪ್ರೀತಿ ಹೃದಯದೊಳಗಿರಲಿ, ಈ ಥರ ಗೋಡೆ ಮೇಲೆ ಬೇಡ. ಮೇ ಬಿ ಇವತ್ತು ಸಂಡೇ. ನಾನು ಅಂದ್ಕೊಂಡಿದ್ದೆ ಭಾಳಷ್ಟು ಜನ ಬರ್ಬೋದು ವೀಕೆಂಡ್ ಒಳಗಂತ. ಯಾರಂದ್ರೆ ಯಾರೂ ಇಲ್ಲ. ಟೋಟಲಿ ಮೇಲೋಗಿ ನೋಡೋಣ, ಯಾರಾದರೂ ಇರ್ಬೋದು ಅಂತ ಅನಿಸುತ್ತಲ್ಲೇ. ನೀವು ಈ ಎಂಟ್ರೆನ್ಸ್ ನೋಡ್ಬೋದು. ಈ ಎಂಟ್ರೆನ್ಸ್ ಹೈದರ್ ಅಲಿ ಕಾಲದೊಳಗೆ ಕನ್ಸ್ಟ್ರಕ್ಷನ್ ಆಗಿದ್ದಂತ. ಸೊ ಇದ್ರ ಮೇಲೆ ಏನೇನೋ ಬರೆದ್ಬಿಟ್ಟಾರ, ಸಲೀಮ್ ಏನೋ ಸಮಥಿಂಗ್ ಎಲ್ಲ ಬರ್ದಾರ. ಸೊ ಈ ಥರ ಎಲ್ಲ ಬರಿಬೇಡ್ರಿ. ನಮ್ಮ ಭಾರತದ ಹಿಸ್ಟ್ರಿ ಏನಾಗ್ಬೇಕು ಹೇಳ್ರಿ, ಈ ಥರ ಎಲ್ಲ ಬರೆದು ಹಾಳು ಮಾಡಿದ್ರೆ. ಸೊ ಇದನ್ನೆಲ್ಲ ಇಲ್ಲೇ ವಿಸಿಟ್ ಮಾಡಿದ್ರೆ ಕ್ಲೀನಾಗಿ ನೋಡ್ಕೋಬೇಕು ನೀವು. ಸೊ ಮೇಲಿಂದ ಅಲ್ಲಿಂದ ಕಟ್ಟಾಗಿ ಕಲ್ಲೆಲ್ಲ ಹಿಂಗೆ ಕೆಳಗಡೆ ಬಿದ್ದುಬಿಟ್ಟಾವಿಲ್ಲಿ. ಸೊ ಇಲ್ಲೇ ಈ ಪೋರ್ಟಿಗೆ ಫುಲ್ ಕುಡಿಯೋಕೆ ನೀರಿನ ವ್ಯವಸ್ಥೆ ಇದೆ. ಸೊ ಈಗ ಏನು ಮೇಂಟೆನೆನ್ಸ್ ಇಲ್ಲ, ಅದಕ್ಕೆ ಹಿಂಗಾಗೋಗೈತಿ. ಸೊ ಒಂದು ಕಾಲದೊಳಗೆ ಇಡೀ ಪೋರ್ಟ್ಗೆ ಇದು ನೀರು ಸಪ್ಲೈ ಆಗ್ತೈತಿ ಇಲ್ಲಿಂದ. ಸೊ ಅದು ವಾಚ್ ಟವರ್ ನೋಡ್ಬೋದು ನೀವು. ಇಲ್ಲೇ ನನಗೊಂದು ಸ್ಮಾಲ್ ಗುಡಿ ಟೈಪ್ ಕಾಣಿಸ್ತು. ಸೊ ಗುಡಿ ಹೆಸರು ಏನು ಕರೆಕ್ಟಾಗಿ ಹಾಕಿಲ್ಲ, ಹನುಮಂತನ ಗುಡಿ. ಇದ್ರ ಪಕ್ಕಕ್ಕೆ ಆ್ಯಕ್ಚುಲಿ ಇದೈತಲ್ಲ. ಸೊ ನೀವು ನೋಡ್ರಿ, ಇದೇನೋ ಇದ್ರೊಳಗೆ ಆ ಟೈಮ್ನೊಳಗೇ ಧಾನ್ಯನ ಶೇಖರಣೆ ಮಾಡಿ ಇಡ್ತಿದ್ರಂತ, ಅಂದ್ರೆ ಸ್ಟೋರ್ ಮಾಡಿ ಇಡ್ತಿದ್ರು ಆ ಟೈಮ್ನಾಗ. ಸೊ ಅಲ್ಲೊಂದೈತಿ. ಸೊ ಇದೈತಲ್ಲ, ಇದು ಕಂಪೌಂಡ್ ಟೈಪ್. ಸೊ ಇಲ್ಲಿಂದ ಎನಿಮೀಸನ್ನು ನೋಡಿ ಅವ್ರಿಗೆ ಕೆನಾನಿಂದ ಅಟ್ಯಾಕ್ ಮಾಡ್ತಿದ್ರಂತೆ ಸೋಲ್ಜರ್ಸ್. ಸೊ ಆ ಟೈಮ್ ಒಳಗೆ ಯಾವ ಥರ ಇದನ್ನು ಕೋಟೆನ ಬಿಲ್ಡ್ ಮಾಡ್ಯಾರ ನೋಡ್ರಿ. ಈ ಸ್ಟೆಪ್ಸ್ ಏನು ನೋಡಾತಿರಲ್ಲ, ಇವು ಆ್ಯಕ್ಚುಲಿ ಕೋಟೆ ನಿರ್ಮಾಣ ಮಾಡೋ ಮುಂದೆ ಕಟ್ಸಿದ ಸ್ಟೆಪ್ಸ್ ಇವು. ಸೊ ಇದನ್ನಂತರೂ ಈಗೀಗ ಮಾಡ್ಕೊಂಡಾರ. ಅವಾಗ ಮಾಡಿದ ಸ್ಟೆಪ್ಸ್ ಇನ್ನೂ ಹೆಂಗೆ ಅದಾವೆ, ಕರೆಕ್ಟಾಗಿ ಅದಾವೆ. ಸೊ ನೋಡಿರಿ, ಈಗ ಮಾಡಿದ್ದ ಆಲ್ರೆಡಿ ರಸ್ಟ್ ಹಿಡ್ದೋಗೈತಿ. ಸೊ ಆದರೂ ಮಳೆ ಆದಾಗಿದ್ದು ಭಾಳ ಸ್ಲಿಪ್ ಆಗೋ ಚಾನ್ಸಸ್ ಇರ್ತೈತಿ. ಸೊ ಅದಕ್ಕೋಸ್ಕರ ಇದನ್ನು ಹಿಡ್ಕೊಂಡು ಹೋದ್ರೆ ಭಾಳ ಬೆಟರ್. ಈ ಬೆಟ್ಟನ ಮಧುಗಿರಿ ಬೆಟ್ಟ ಅಂತ ಯಾಕೆ ಕರೀತಾರಂತಂದ್ರೆ, ಮಧು ಅಂದರೆ ಜೇನು, ಗಿರಿ ಅಂದರೆ ಬೆಟ್ಟ. ಒಂದು ಕಾಲದೊಳಗೆ ಈ ಬೆಟ್ಟದೊಳಗೆ ಭಾಳಷ್ಟು ಜೇನಿದ್ವಂತೆ. ಅದಕ್ಕೆ ಈ ಬೆಟ್ಟದೊಳಗೆ ಜೇನು ಇರೋದಕ್ಕೆ ಇದನ್ನು ಮಧುಗಿರಿ ಅಂತ ಕರೀತಾರೆ. ಸೊ ನಾನು ಅಬ್ಸರ್ವ್ ಮಾಡ್ದಂಗೆ ಕೆಲವೊಂದು ಕಡೆಯಲ್ಲಿ ಜೇನು ಅದಾವೆ, ಬಟ್ ಎಲ್ಲ ಕಡೆ ಅಂತರೂ ಇಲ್ಲ. ಇನ್ನೂ ಒಂದು 30% ಹೋದ್ರೆ ನಾನು ಮಧುಗಿರಿ ಬೆಟ್ಟ ಏರ್ಬಿಡ್ತೀನಿ. ಸೊ ಫೈನಲಿ ನಾನು ಏಷ್ಯಾದ 2ನೇ ಏಕಶಿಲಾ ಬೆಟ್ಟ ಏರ್ದಂಗೆ ಆಗ್ತೈತಿ. ಫಸ್ಟ್ ಬಂದುಬಿಟ್ಟು ತುಮಕೂರು ಜಿಲ್ಲೆಯೊಳಗೆ ಐತಿ, ಸಾವನದುರ್ಗ. ಸೊ ಅದನ್ನು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಸೊ ನನ್ನ ವಿಡಿಯೋ ಹೆಂಗೈತೆ ಅಂತ ಹೇಳಿ ನೀವು ಕೆಳಗೆ ಕಮೆಂಟ್ ಮಾಡಿರಿ. ಇವೆಲ್ಲ ಈಗೀಗ ಕಟ್ ಮಾಡಿದ್ವು. ಸೊ ಇವದಾವಲ್ಲ ಹಳೇವಿವು, ಮೊದಲಕ್ಕಿನ ಕಾಲದಾಗಿಂದ ಸ್ಟೆಪ್ಸ್ ಇವು. ಇದು ಮಧುಗಿರಿ ಕೋಟೆ ಮೇಲಿರೋ ಲಾಸ್ಟ್ ಡೋರ್.
ಇದ್ರ ಮೇಲೆ ಯಾವುದೇ ಡೋರ್ ಇಲ್ಲ. ನಾನಂತೂ ಈ ಕೋಟೆ ಇರುವಾಗ ಭಾಳ ಸಲ ದಾರಿ ಮಿಸ್ ಆಗೋಯ್ತು. ಇಲ್ಲಿಂದ ಸ್ಟೆಪ್ಸ್ ಇರುವಾಗ ಹಿಡ್ಕೊಳಕ್ಕೆ ಏನೂ ಇಲ್ಲ. ಈಗ ಹೋಗ್ಬೋದು, ಬಟ್ ಮಳೆ ಬಂದಾಗ ಸ್ಲಿಪ್ ಆಗೋ ಚಾನ್ಸಸ್ ಭಾಳ ಐತಿ. ಗಾಳಿನೂ ಫುಲ್ ಫೋರ್ಸಿಂದ ಬರತೈತಿ ಇಲ್ಲೇ, ಯಾಕಂದ್ರೆ ಓಪನ್ ಸ್ಪೇಸ್ ಇದ್ದಿದ್ದು. ಇಲ್ಲೇ ಲಾಸ್ಟ್ ಸ್ಟೆಪ್ ಇರೋದು. ಇಲ್ಲಿಂದ ಫುಲ್ ಬೆಟ್ಟ, ಏನೂ ಸ್ಟೆಪ್ಸ್ ಇಲ್ಲ. ಸೊ ನಂದು ಚಪ್ಪಲ್ ಸ್ಲಿಪ್ ಆಗಬಾರ್ದು ಅಷ್ಟೇ, ಅದನ್ನು ನೋಡ್ಕೊಂಡು ನಾನು ಸುಮ್ಮನೆ ಹೊಂಟೇನಿ. ವೆದರ್ ಅಂತೂ ಚಲೋ ಐತಿ, ಫುಲ್ ಗಾಳಿ ಬರೋದೈತಿ ಎಲ್ಲ ಕಡೆಯಿಂದ. ಬಟ್ ಮೇಲೆ ಹತ್ತಾತೇವಲ್ಲ, ಭಾಳ ಅಂದ್ರೆ ಭಾಳ ಟಯರ್ಡ್ ಆಗತ್ತೈತಿ. ಸುಮಾರು ಇಷ್ಟೋ ತನಕ ಟ್ರೆಕ್ ಮಾಡಿದ್ದಕ್ಕೆ ಫೈನಲ್ ಪಾಯಿಂಟಿಗೆ ಬಂದೆ. ಅಲ್ಲಿಂದ ಕೆಳಗಡೆಯಿಂದ ಮೇಲೆ ಬಂದೇನಿ 1200 ಮೀಟರ್ಸ್ ಮೇಲೆ. ಸೊ ಸ್ವಲ್ಪ ಅಲ್ಲೇ ನೆರಳಿದ್ದಂಗೆ ಐತಿ, ಅಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ನೀರು ಕುಡಿದು ರೆಸ್ಟ್ ಮಾಡಿ ನಿಮಗೆ ಸಿಗ್ತಾನಂತ. ಟೂ 3 ಅವರ್ ಟ್ರೆಕ್ ಮಾಡಿದ ಮೇಲೆ ನಾನು ಮಧುಗಿರಿ ಬೆಟ್ಟದ್ದು ಟಾಪ್ ವ್ಯೂಗೆ ಬಂದೆ. ಸೊ ಇಲ್ಲಿ ಬಂದ ಮೇಲೆ ನಂಗೆ ಭಾಳ ಅಂದ್ರೆ ಭಾಳ ಟಯರ್ಡ್ ಆಗಿತ್ತು. ಸೊ ಅದಕ್ಕೆ ನೀರನ್ನೆಲ್ಲ ಕುಡ್ಕೊಂಡು ಸ್ವಲ್ಪ ಹೊತ್ತು ಇಲ್ಲಿ ಕೆಳಗಡೆ ರೆಸ್ಟ್ ಮಾಡಿದೆ. ಟಾಪ್ ಮೇಲೆ ನಿಂತು ನಾನು ಈ ಏನದಾವಲ್ಲ ಇಲ್ಲೆಲ್ಲ ಬೆಟ್ಟ ಅದಾವೆ, ಇಲ್ಲೊಂದು ಬೆಟ್ಟ, ಅಲ್ಲೊಂದು ಬೆಟ್ಟ, ಅಲ್ಲೊಂದು ಬೆಟ್ಟ, ಈ ಕಡೆ ಎಲ್ಲ ಬೆಟ್ಟ ಅದಾವೆ. ಈ ಬೆಟ್ಟ ನಿಂತ್ಕೊಂಡು ನೋಡಿದ್ರೆ ನನಗೆ ಏನು ಅನಿಸ್ತೈತೆ ಅಂದರೆ ಇವೆಲ್ಲ ಬೆಟ್ಟ ನಮ್ದು ಅಂತ ಅನಿಸ್ತೈತಿ. ನಾವು ಫುಲ್ ಹೈ ಒಳಗದೇವಂತ, ಬಟ್ ಈ ಬೆಟ್ಟ ಯಾವುದು ನಂದಲ್ಲ. ಸೊ ಫೈನಲಿ ಈ ಒಂದು ಟ್ರೆಕ್ಕಿಂಗ್ ಇದರ ಅನುಭವನ ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಕೆಳಗಡೆ ಹೋಗ್ಬೇಕು. ಸೆಕ್ಯೂರಿಟಿ ನನಗೆ ಹೇಳಿದ್ದೇನಂತಂದ್ರೆ 5 o'clock ಒಳಗೆ ಕೆಳಗಡೆ ಇರ್ರಿ ಅಂತ. ಸೊ ಆಲ್ರೆಡಿ 4:30 ಆಗೈತಿ. ನಾನು ಅಂದ್ಕೊಂಡಿದ್ದೆ ವೀಕೆಂಡ್ ಇಲ್ಲಿ ಎಲ್ಲರೂ ಇರ್ಬೋದಂತ, ಬಟ್ ಯಾರೂ ಇಲ್ಲ. ಬ್ಯಾಗ್ ಕ್ಯಾಪ್ ಎಲ್ಲ ಇಲ್ಲದಾವು. ಸೊ ಇದನ್ನು ತೊಗೊಂಡ್ಬಿಟ್ಟು ನಾನೀಗ ಕೆಳಗಡೆ ಹೊರಟೆ. ಫೈನಲಿ ನಾನು ಮಧುಗಿರಿ ಬೆಟ್ಟದ ಟ್ರೆಕ್ಕಿಂಗ್ನ ಕಂಪ್ಲೀಟ್ ಮಾಡಿದೆ ಮತ್ತು ಮೇಲೆ ಹೋಗಿ ಎಲ್ಲ ಎಕ್ಸ್ಪೀರಿಯನ್ಸ್ನ ತೊಗೊಂಡೆ. ಸೊ ನನ್ನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿರಿ, ಹಂಗೆ ವೀಡಿಯೋ ಹೆಂಗೈತೆ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ, ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.